ಧಿಕ್ಕಾರ ಧಿಕ್ಕಾರ. ಈ ದಿನ ಏನು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣವನ್ನು ಮುಂದಿಟ್ಟುಕೊಂಡು ಚಿಕ್ಕಬಳ್ಳಾಪುರದಲ್ಲಿ ಬಿಜೆಪಿ ನಾಯಕರು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರ ಸಾರಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿ ಕಚೇರಿ ಎದುರು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹಾಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದ್ದ ಹಣ ಅಕ್ರಮ ವರ್ಗಾವಣೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆಗಿನ ಸಚಿವ ಬಿ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಸೇರಿದಂತೆ ಪ್ರತಿಪಕ್ಷಗಳು ಸಹ ಒತ್ತಡ ಹೇರಿದ್ದವು. ಬಳಿಕ ನಾಗೇಂದ್ರ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರೂ ಸಹ ಇದೀಗ ಮತ್ತೆ ಅವರನ್ನು ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿರುವುದನ್ನು ಬಿಜೆಪಿ ನಾಯಕರು ಪ್ರಶ್ನಿಸಿ ಸಚಿವ ಸ್ಥಾನದಿಂದ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದ್ದು, ನಾಗೇಂದ್ರ ಅವರಿಗೆ ಸಂಪೂರ್ಣ ಕ್ಲೀನ್ ಚಿಟ್ ಸಿಕ್ಕಿಲ್ಲ. ಪ್ರಕರಣದ ತನಿಖೆ ಮುಂದುವರೆದಿರುವಾಗಲೇ ಅವರನ್ನು ಮತ್ತೆ ಸಚಿವರನ್ನಾಗಿ ಮಾಡಿರುವುದು ಸರಿಯಲ್ಲ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ತಕ್ಷಣ ಬಿ ನಾಗೇಂದ್ರ ಅವರ ರಾಜೀನಾಮೆ ಪಡೆಯಬೇಕು ಎಂದು ಆಗ್ರಹಿಸಿದ್ದಾರೆ. ಬಡವರಿಗೆ ಮಾಡಿದಂಥ ಅಪಚಾರ ಅಲ್ಲ, ಇಡೀ ರಾಜ್ಯದ ಬಡವರ ಮೇಲೆ ಇವತ್ತು ಅವರು ಯಾವ ರೀತಿ ಅವರಿಗಿರುವಂಥ ಬದ್ಧತೆ ಅಂತ ತೋರಿಸಿದ್ದಾರೆ. ಹಾಗಾಗಿ ನಾವು ಇಷ್ಟನ್ನೇ ಹೇಳ್ತೇವೆ, ಅವರ ಹೆಸರು ಖುಲಾಸೆ ಆಗೋವರೆಗೂ ಕೂಡ ತನಿಖೆಯಲ್ಲಿರಲಿ, ಕೋರ್ಟ್ನಲ್ಲಿರಲಿ, ಯಾವುದರಲ್ಲಾದರೂ ಸಂಪೂರ್ಣ ಖುಲಾಸೆ ಆಗೋವರೆಗೂ ಕೂಡ ನಾಗೇಂದ್ರರವರನ್ನು ಸಂಪುಟದಲ್ಲಿ ತಗೋಬಾರ್ದು. ಈ ಸರ್ಕಾರಕ್ಕೇನಾದರೂ ಕೂಡ ನೈತಿಕತೆ ಇದ್ದರೆ, ವಾಲ್ಮೀಕಿ ಜನಾಂಗದ ಮೇಲೆ ಒಳ್ಳೆಯ ಅಭಿಪ್ರಾಯ ಇದ್ದು ಅವ್ರ ಮೇಲೆ ಒಂದು ಬದ್ಧತೆ ಇದ್ದರೆ ತಕ್ಷಣ ಅವರ ರಾಜೀನಾಮೆಯನ್ನು ಪಡ್ಕೋಬೇಕು. ಇಲ್ಲ ಅಂತಂದರೆ ಇವರು ಭ್ರಷ್ಟಾಚಾರದ ಪರವಾಗಿರುವಂಥವರು, ಕೇವಲ ಬಡವರನ್ನು, ಅದರಲ್ಲಿ ಕೂಡ ದಲಿತ ಮತಗಳನ್ನು ಅವರು ರಾಜಕೀಯ ಬಳುವಳಿಗೆ ಉಪಯೋಗ ಮಾಡಿಕೊಳ್ಳುವಂಥ ಸರ್ಕಾಗಿ ಅವರು ಪರಿಗಣಿಸಿದ್ದಾರೆ. ಬಿಟ್ಟರೆ ನಿಜವಾಗಿಯೂ ಕೂಡ ಆ ಬಡವರ ಬಗ್ಗೆ ಇವರಿಗೆ ಯಾವುದೇ ರೀತಿಯ ಒಂದು ಬದ್ಧತೆ ಇಲ್ಲ ಅನ್ನೋಂಥದ್ದು ಸ್ಪಷ್ಟ ಆಗ್ತದೆ. ಆದರೂ ಕೂಡ ನಾವು ಅವರು ರಾಜೀನಾಮೆ ಕೊಡೋವರೆಗೂ ಕೂಡ ನಮ್ಮ ಹೋರಾಟ ಮುಂದುವರಿಯುತ್ತೆ. ನಮ್ಮ ಪಕ್ಷದ್ದು, JDSನವ್ರದ್ದು ಮತ್ತು ಎಲ್ಲ ಬಡವರ ಪರ ಇರತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ರಾಜ್ಯ ಸರ್ಕಾರದ ಇದರ ವಿರುದ್ಧ ಹೋರಾಟವನ್ನು ನಾವು ಮಾಡ್ತೇವೆ. ಇನ್ನು ರಾಜ್ಯ ಬಿಜೆಪಿ ಅಧ್ಯಕ್ಷರ ಸೂಚನೆಯಂತೆ ರಾಜ್ಯಾದ್ಯಂತ ಹೋರಾಟ ನಡೆಸಲಾಗುತ್ತಿದ್ದು, ಅದರ ಭಾಗವಾಗಿ ಚಿಕ್ಕಬಳ್ಳಾಪುರದಲ್ಲೂ ಸಹ ಪ್ರತಿಭಟನೆ ನಡೆಸಲಾಗಿದೆ. ನಾಗೇಂದ್ರ ಅವರ ರಾಜೀನಾಮೆ ಪಡೆಯುವವರೆಗೂ ಹೋರಾಟ ಮುಂದುವರೆಸುವುದಾಗಿ ಬಿಜೆಪಿ ನಾಯಕರು ಎಚ್ಚರಿಕೆ ನೀಡಿದ್ದಾರೆ. ಮುಖ್ಯಮಂತ್ರಿಗಳ ಕುರ್ಚಿಗೆ ಕಿತ್ತಾಟ ಇತ್ತು. ಕೊನೆಗೂ ಅಂತೂ ಸಿದ್ದರಾಮಯ್ಯನವರು ಸೀಟ್ ಬಿಟ್ಕೊಟ್ಟು DK ಶಿವಕುಮಾರ್ ಕೂತ್ಕೊಂಡ್ರು. ಅವ್ರು ಕೂತ್ಕೊಂಡಾದ್ಮೇಲೆ 2 ತಿಂಗಳು, ಹೆಚ್ಚು ಕಡಿಮೆ 2 ತಿಂಗಳು ಮಂತ್ರಿಗಿರಿ ಯಾರಿಗೂ ಕೊಟ್ಟಿಲ್ಲ. ಡೆಲ್ಲಿ ಯಾತ್ರೆ ಮಾಡ್ತಾ ಇದ್ರು. ಡೆಲ್ಲಿ ಯಾತ್ರೆ ಮುಗಿದಾದ್ಮೇಲೆ ಆ ಡೆಲ್ಲಿ ಯಾತ್ರೆಯಲ್ಲಿ ಏನು ವಾಲ್ಮೀಕಿ ನಿಗಮದ ಹಗರಣ ಮಾಡಿರ್ತಕ್ಕಂಥ, ದರೋಡೆಗಾರ ಇರ್ತಕ್ಕಂಥ ಮಂತ್ರಿತ್ವವನ್ನು ತೆಗೆದಿರ್ತಕ್ಕಂಥ ನಮ್ಮ ಬಿಜೆಪಿ ಸರ್ಕಾರ ನೇತೃತ್ವದಲ್ಲಿ ಹೋರಾಟ ಮಾಡಿ ಮಂತ್ರಿಗಿರಿಯನ್ನು ತೆಗೆದಿರ್ತಕ್ಕಂಥದ್ದಾಗಿತ್ತು. ಆದರೂ ಅವ್ರದ್ದು ED ಕೇಸ್ ಇತ್ತು, ಜೈಲಲ್ಲಿದ್ದರು, ಬೇಲ್ ಮೇಲಿದ್ದಾರೆ, ಎನ್ಕ್ವೈರಿ ನಡೀತಾ ಇದೆ. ಅಂಥವ್ರಿಗೆ ಕೂಡ ಮತ್ತೆ ಈ ಕ್ಯಾಬಿನೆಟ್ ಅಲ್ಲಿ ಮಂತ್ರಿಗಿರಿ ಮಾಡಿದ್ದಾರೆ. ನಾಗೇಂದ್ರ ಅವರು ಇವತ್ತು ಮಂತ್ರಿ ಸ್ಥಾನದಲ್ಲಿ ಕೂತಿದ್ದಾರೆ. ಆದರೆ ಇವತ್ತು ಕ್ಯಾಬಿನೆಟ್ ಅಲ್ಲಿ ಅವ್ರಿಗೂ ಸ್ಥಾನಮಾನ ಕೊಟ್ಟಿರ್ತಕ್ಕಂಥದ್ದು ನೋಡಿದ್ರೆ ಕಾಂಗ್ರೆಸ್ ಸರ್ಕಾರದ ಏನು ಧೋರಣೆ ಅಂತಕ್ಕಂಥದ್ದು ಇಡೀ ರಾಜ್ಯ ನೋಡ್ತಾ ಇದೆ. ಹಂಗಾಗಿ ಇವತ್ತು ನಮ್ಮ ಬಿಜೆಪಿ ಮತ್ತು JDS ಎರಡೂ ಸೇರಿ ಸದನದಲ್ಲಿ ಇವತ್ತು ದೊಡ್ಡ ಮಟ್ಟಕ್ಕೆ ಚರ್ಚೆ ನಡೀತಾ ಇದೆ. ಆದರೆ ಅವ್ರನ್ನ ಇಳಿಸೋವರೆಗೂ ಕೂಡ ಇಡೀ ಕರ್ನಾಟಕದಲ್ಲಿ ಬಿಜೆಪಿ JDS ವತಿಯಿಂದ ನಾವೊಂದು ಎಲ್ಲ ಜಿಲ್ಲೆ ಕಚೇರಿಗಳ ಮುಂದೆ, ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಧರಣಿ ಮಾಡ್ತಾ ಇದ್ದೀವಿ, ಅಂತೆಲ್ಲ ಕೂತಿದ್ದೀವಿ. ಈ ಕಾಂಗ್ರೆಸ್ಗೆ ಈ ಧಿಕ್ಕಾರ ಹೇಳ್ತಾ ಈ ನಾಗೇಂದ್ರ ಅವರನ್ನ ಸಚಿವ ಸ್ಥಾನದಿಂದ ಇಳಿಸೋವರೆಗೂ ಕೂಡ ನಾವು ಎಲ್ಲವೂ ಕೂತಿರ್ತಕ್ಕಂಥ ಇಡೀ ಕರ್ನಾಟಕದಲ್ಲಿ ಬಿಜೆಪಿ ಕಾರ್ಯಕರ್ತರು ಅದು JDS ಕೂಡ ಸೇರಿ ಇವತ್ತು ದಾರಿಯಲ್ಲಿ ಕೂರ್ತೀವಿ. ಮಂತ್ರಿಗಿರಿ ತೆಗೆಯೋವರೆಗೂ ಬಿಡೋದಿಲ್ಲ. ಅದೇ ರೀತಿ ಈ ಕಾಂಗ್ರೆಸ್ನಲ್ಲಿ ಈಗಾಗಲೇ ಎಷ್ಟು ಮಟ್ಟಕ್ಕೆ ರಾಷ್ಟ್ರಭಕ್ತಿ ಇದೆ ಅಂತ ನೋಡ್ತಾ ಇದೆ. ಒಟ್ಟಾರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣ ಅಕ್ರಮ ವರ್ಗಾವಣೆ ಪ್ರಕರಣ ಇದೀಗ ಮತ್ತೆ ರಾಜಕೀಯ ಸಂಘರ್ಷಕ್ಕೆ ಕಾರಣವಾಗಿದೆ. ನಾಗೇಂದ್ರ ಅವರ ಮರು ನೇಮಕವನ್ನ ಮುಂದಿಟ್ಟುಕೊಂಡು ಬಿಜೆಪಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ತೀವ್ರಗೊಳಿಸಿದ್ದು, ಮುಂದಿನ ದಿನಗಳಲ್ಲಿ ಈ ವಿಚಾರ ಯಾವ ತಿರುವು ಪಡೆದುಕೊಳ್ಳಲಿದೆ ಎಂಬುದನ್ನ ಕಾದು ನೋಡಬೇಕಿದೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವರ ಅರುಣ್, MMT ನ್ಯೂಸ್, ಚಿಕ್ಕಬಳ್ಳಾಪುರ.